ನಾಳೆ ಮಹಾರಾಷ್ಟ್ರ ವಿಧಾನಸಭೆಗೆ ಎಲೆಕ್ಷನ್. ನಾಳೆ ಸಂಜೆಗೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಜಾರ್ಖಂಡ್, ಮಹಾರಾಷ್ಟ್ರ ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆ, ಅದರ ಜೊತೆಗೆ ದೇಶದಾದ್ಯಂತ 48 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ. ಆ 48ರಲ್ಲಿ ಕರ್ನಾಟಕದ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕೂಡ ಇದ್ವು. ಕೊನೆಯ ದಿನ ಇದು. ನಾಳೆ ಮಹಾರಾಷ್ಟ್ರ 288 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ಮುಗಿಯುವುದರೊಂದಿಗೆ ಈ ಎಲೆಕ್ಷನ್ ಸೀಸನ್ ಮುಗಿಯುತ್ತೆ. ಎನ್ಡಿಎ ಮತ್ತು ಐಎನ್ಡಿಎ ಮಧ್ಯದ ನೇರ ಹಣಾಹಣಿ ಇದೆ ಮಹಾರಾಷ್ಟ್ರದಲ್ಲಿ. ಮಹಾಯುತಿ ಎನ್ಡಿಎಗೆ ಹೆಸರು, ಮಹಾವಿಕಾಸ್ ಅಘಾಡಿ ಐಎನ್ಡಿಎ ಹೆಸರು. ನಾಳೆ ಸಂಜೆ ಮತದಾನ ಮುಗಿತಾ ಇದ್ದಂತೆ ಮತಗಟ್ಟೆ ಸಮೀಕ್ಷೆಗಳು ಬರೋದಕ್ಕೆ ಶುರುವಾಗ್ತವೆ, ಎಕ್ಸಿಟ್ ಪೋಲ್ಗಳು ಬರೋದಕ್ಕೆ ಶುರುವಾಗ್ತವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಎಲ್ಲ ಎಕ್ಸಿಟ್ ಪೋಲ್ಗಳು, ಅವುಗಳ ಸಂಖ್ಯೆಗಳು ಮತ್ತು ವಿಶ್ಲೇಷಣೆಯನ್ನು ನಿಮ್ಮೆದುರಿಗೆ ತರೋದಕ್ಕೆ ರೆಡಿ ಆಗಿದೆ. ನಾಳೆ ಸಂಜೆ 5 ಗಂಟೆಯಿಂದಲೇ ಎಕ್ಸಿಟ್ ಪೋಲ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡಬಹುದು. ಮಹಾರಾಷ್ಟ್ರ ಮತ್ತು ಜಾರ್ಖಂಡ್, ಮಹಾರಾಷ್ಟ್ರ 288 ವಿಧಾನಸಭಾ ಕ್ಷೇತ್ರಗಳಿರುವಂಥ ದೊಡ್ಡ ರಾಜ್ಯ. ಮಹಾರಾಷ್ಟ್ರದ ರಿಸಲ್ಟು ಕೇಂದ್ರ ಸರ್ಕಾರದ ಮೇಲೂ ಪರಿಣಾಮ ಬೀರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಆದ ಹಿನ್ನಡೆಯನ್ನ ಬಿಜೆಪಿ ಸರಿಪಡಿಸಿಕೊಂಡಿದೆಯಾ? ರಿಸಲ್ಟ್ ಬಂದಾಗಲೇ ಗೊತ್ತಾಗಬೇಕು. 145 ಮ್ಯಾಜಿಕ್ ನಂಬರ್ ಇಲ್ಲಿ. ಎಕ್ಸಿಟ್ ಪೋಲ್ಗಳು ಏನು ಹೇಳ್ತವೆ ಅನ್ನೋದನ್ನು ನೋಡೋಣ. ಇನ್ನು ಜಾರ್ಖಂಡ್ ಸಣ್ಣ ರಾಜ್ಯ, 88 ವಿಧಾನಸಭಾ ಕ್ಷೇತ್ರಗಳಿರುವಂಥ ಸಣ್ಣ ರಾಜ್ಯ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ಅಧಿಕಾರದಲ್ಲಿದೆ. ನಾಳೆ 2ನೇ ಹಂತದ ಮತದಾನ. ಕರ್ನಾಟಕದಲ್ಲಿ ಉಪಚುನಾವಣೆಗಳಿದ್ವಲ್ಲ, 13ನೇ ತಾರೀಕು ಮೊದಲ ಹಂತದ ಮತದಾನ ಆಗಿದೆ. 2ನೇ ಹಂತದಲ್ಲಿ 38 ಕ್ಷೇತ್ರಗಳಿಗೆ ನಾಳೆ ಮತದಾನ. ರಿಸಲ್ಟು 23. ನಾಳೆ ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ, ಮತಗಟ್ಟೆ ಸಮೀಕ್ಷೆಗಳು ಬರ್ತವೆ. ಬಹಳ ಅದ್ಭುತವಾಗಿ ಅವುಗಳನ್ನು ನಿಮಗೆ ಕೊಡೋದಕ್ಕೆ ನಾವು ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದೀವಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.